ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾರಿ, ಅದು ಪಾಸ್ತಾ ಅಷ್ಟೊಂದು ಖಾರ ಇತ್ತು ಅಂತ ಗೊತ್ತಾಗ್ಲಿಲ್ಲ. ನೋಡಿ ಪಾಪ ತಿಂದು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ. ನಿಮ್ಗೇನಾಗಿಲ್ಲ ತಾನೆ? ಓಕೆ ಚಿರು, ಪರವಾಗಿಲ್ಲ. ಸ್ವಲ್ಪ ಖಾರ ಇತ್ತು, ಆದರೆ ಹೇಳಿದ್ರೆ ಎಲ್ಲಿ ನಿಂಗೆ ಬೇಜಾರಾಗುತ್ತೋ ಅಂತ ನಾನು ಹೇಳಲಿಲ್ಲ ಅಷ್ಟೆ. ನೋಡಿದ್ರ, ಇದು ಮಾಡಬೇಕಾಗಿರೋದು. ಖಾರ ಇದ್ದಾಗ ಬೇಡ ಅಂತ ಹೇಳಬೇಕು, ಸುಮ್ಮನೆ ತಿಂದು ಈ ಥರ ಸೀನ್ ಕ್ರಿಯೇಟ್ ಮಾಡೋದಲ್ಲ. ಇನ್ಮೇಲಾದರೂ ಆಗೋದನ್ನು ಮಾಡಿ, ಈ ಥರ ಏನೇನೋ ಮಾಡಬೇಡ. ಚಿಕ್ಕತ್ತೆ, ಚಿರು ಹೇಳಿದ್ದು ಕೇಳಿಸ್ಕೊಂಡ್ರಾ? ಸೊ ನಮ್ಮ ಚಿರು ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ಈಗಲಾದ್ರೂ ಅರ್ಥ ಆಯ್ತಾ? ಮೇಡಮ್, ನಿಮ್ಗೆ ಇನ್ನೂ ಖಾರ ಆಗ್ತಿದ್ಯೇನೋ, ತಗೊಳ್ಳಿ, ನೀರು ತಗೊಳ್ಳಿ ಫಸ್ಟು. ಖಾರಕ್ಕಿಂತ ಅವ್ರು ಆಡಿರೋ ಮಾತಿಂದನೇ ಜಾಸ್ತಿ ನೋವು ಆಗ್ತಿದೆ. ಎಷ್ಟೇ ನೀರು ಕುಡಿದ್ರು, ಎಷ್ಟೇ ಜೇನುತುಪ್ಪ ತಿಂದ್ರು ಆ ನೋವು ಕಮ್ಮಿ ಆಗಲ್ಲ. ಮನುಷ್ಯನಿಗೆ ಎಷ್ಟೇ ಅಹಂಕಾರ ಇದ್ದರೂ ತಿನ್ನೋದ್ರ ಮುಂದೆ ತೋರ್ಸೋಕ್ಕಾಗಲ್ಲ, ಸೋಲೇಬೇಕಾಗತ್ತೆ. ಬೇಡ, ನಾನಿವಾಗ ಹೋಗಿ ಅವ್ರು ನೀರು ಕೊಡೋಕೆ ಹೋದರೆ ಅವ್ರು ತಿನ್ನೋದನ್ನು ನಿಲ್ಲಿಸ್ಬಿಡ್ಬೋದು. ವಾ, ಮಲ್ಗಕ್ಕೆ ಸರಿಯಾಗಿ ಸಮಯಕ್ಕೆ ರಗ್ಗು ದಿಂಬು ಎಲ್ಲ ರೆಡಿ ಮಾಡ್ತಿದ್ದೀರಾ. ಸಹಾಯ ಮಾಡಲ ಹಸ್ಬೆಂಡು? ಕರಿಬೇಡ್ರಿ, ಇರಿಟೇಟ್ ಆಗುತ್ತೆ. ಆದ್ರೆ ನಂಗೆ ಇಷ್ಟ ಅಲ್ವಾ? ಆಯ್ತು, ಈಗ ಯಾಕೆ ಬಂದಿದ್ದು? ಶಿವ ಇರೋ ಕಡೆ ಪಾರ್ವತಿ ಇರೋ ತರ ಚಿರು ಇರೋ ಕಡೆ ನೀವಂತೂ ಇರೋಕ್ಕಾಗಲ್ಲ, ಇರೋ ಹಾಗೂ ಇಲ್ಲ. ನಿಮ್ದೇನಾದ್ರೂ ಗಂಟು ಮೂಟೆ ಇದ್ರೆ ಎತ್ಕೊಂಡು ಹೋಗ್ತಾರೆ. ಇದು ಒಳ್ಳೆ ಕತೆ ಆಯ್ತಲ್ವಾ ನಿಮ್ದು. ನಾನು ಬಂದಿರೋದು ಹೋಗಕ್ಕಲ್ಲ, ಇಲ್ಲೇ ಇದ್ದು ನಿಮ್ ಪಕ್ಕ ಮಲ್ಕೊಳಕ್ಕೆ. ರೀ, ಮನೇಲಿ ತುಂಬಾ ಜಾಗಗಳಿದೆ, ಎಲ್ಲಾದ್ರೂ ಹೋಗಿ ಮಲ್ಕೊಳ್ಳಿ. ನನ್ನ ಪಕ್ಕನೇ ಯಾಕೆ ಮಲ್ಬೇಕು? ನೋಡಿ, ನೀವಿಲ್ಲೆಲ್ಲ ಮಲ್ಗಂಗಿಲ್ಲ, ಸುಮ್ಮನೆ ಹೋಗಿ. ಇಲ್ಲ, ಅದೇನಾಗತ್ತೋ ಆಗ್ಲಿ, ನಾನು ಇವತ್ತು ಇಲ್ಲಿ ನಿಮ್ ಪಕ್ಕನೇ ಮಲ್ಗೋದು. ಏನ್ರಿ ಮಾಡ್ತಿದ್ರಾ? ಎದ್ದು ಹೋದ್ರೆ ಸರಿ. ಈಗ ಹೋಗಲ್ಲ. ಹೋಗ್ರಿ ಸುಮ್ಮನೆ. ಹೋಗಲ್ಲ. ಹೋಗ್ರಿ ಸುಮ್ಮನೆ. ಹೋಗಲ್ಲ. ಸುಮ್ಮನೆ ಹಿಂಗ ಆಡ್ಬೇಡಿ, ಬನ್ನಿ. ನಾ ಹೋಗಲ್ಲ. ಸುಮ್ಮನೆ ಬನ್ರಿ. ಅಯ್ಯೋ, ನಾ ಹೋಗಲ್ಲ. ನಾನು ನಿಮ್ಮ ಜೊತೆ
ಜೊತೆನೇ ಮಲಗಬೇಕು ಅಂತ ಮನಸ್ಸಲ್ಲಿದ್ರು ತೋರಿಸ್ಕೊಳ್ದೆ ಬೇಕು ಅಂತ ಮೈ ಮೇಲೆ ಬೀಳ್ತೀರಲ್ವಾ? ಕೊಚ್ಚೆಗೆ ಬಿದ್ದು ಮೈಯೆಲ್ಲ ಕೆಸರು ಮಾಡ್ಕೊಳಕ್ ಮೂರ್ಖ ಅಲ್ಲ ನಾನು. ಹೋಗ್ರಿ ಇಲ್ಲಿಂದ. ಹೋಗ್ರಿ ಅಂದ್ರೆ ಬಂದ್ರಿ. ಅಯ್ಯೋ ಬಿಡಿ ಬಿಡಿ. ಹಸ್ಬೆಂಡು ಬಾಗಿಲು ತೆಗೀರಿ. ಹಸ್ಬೆಂಡು ಅಯ್ಯೋ ತೆಗೀತೀರಾ ಇಲ್ವಾ? ಇವತ್ತಿಂದ ನಿಮ್ ಪಾಲಿಗೆ ಈ ಬಾಗಿಲು ಯಾವಾಗ್ಲೂ ಮುಚ್ಚೆ ಇರುತ್ತೆ. ಇನ್ಮುಂದೆ ಇವ್ರ ಜೊತೆನೆ ಮಲಗ್ತೀನಿ ಅಂತ ಸೌಂದರ್ಯ ಮೇಡಮ್ ಬೇರೆ ಸವಾಲ್ ಹಾಕಿದ್ದೀನಿ. ಗೆಲ್ತೀನಿ ಅನ್ನೋ ನಂಬಿಕೆಯಲ್ಲಿ ರೂಮಿಗೆ ಬಂದ್ರೆ ಇವ್ರು ನನ್ನನ್ನು ಸೋಲ್ಸ್ಬಿಟ್ರಲ್ವಾ? ಏನ್ ಮಾಡ್ಲಿ ಈಗ? ಇಲ್ಲ, ಯಾವುದೇ ಕಾರಣಕ್ಕೂ ಈ ಸವಾಲಲ್ಲಿ ನಾನು ಸೋಲ್ಬಾರ್ದು. ನೋಡಿ, ನೀವಿವಾಗ ಬಾಗ್ಲು ತೆಗಿಲಿಲ್ಲ ಅಂದ್ರೆ ನಾನು ಜೋರಾಗಿ ಕಿರ್ಚ್ಬಿಡ್ತೀನಿ. ಕಿರ್ಚಿ, ಕೂಗಾಡಿ, ಹಾರಾಡಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನಂತೂ ಬಾಗ್ಲು ತೆಗಿಯಲ್ಲ. ಮನೆ ಆಚೆ ಹೋಗ್ತೀನಿ. ನಂಗ್ ಬೇಕಾಗಿರೋದು ಅದನ್ನೇ. ಮೊದ್ಲು ಹೋಗಿ ದೇವ್ರೊಳದ್ ಮಾಡ್ಲಿ, ಬೇಕಾದ್ರೆ ಲಗೇಜ್ನೆಲ್ಲ ನಾನೇ ತಂದು ಬಿಸಾಕ್ತೀನಿ. ಮನೆ ಆಚೆ ಹೋಗ್ತೀನಿ ಅಂತ ಹೇಳಿದ್ದು, ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿಲ್ಲ. ಇನ್ನೇನಿಕ್ಕೆ? ಧರಣಿ ಕೂಡ್ತೀನಿ. ಧರಣಿನಾದ್ರೂ ಕೂಡಿ, ಬೆರಣಿನಾದ್ರೂ ತಟ್ಟಿ. ಬೇಡ ಹಸ್ಬೆಂಡು, ನನ್ನ ಕೆಣ್ಕಿ ತಪ್ಪು ಮಾಡ್ತಿದ್ದೀರಾ. ಆಮೇಲೆ ಆಗೋ ಅನಾಹುತಕ್ಕೆ ನೀವೇ ಹೊಣೆ. ಅದೇನಾಗುತ್ತೋ ಆಗ್ಲಿ, ನಾನು ಫೇಸ್ ಮಾಡಕ್ ರೆಡಿ ಇದ್ದೀನಿ. ಆಯ್ತು, ಈಗ ನೋಡಿ ನಾನು ಏನು ಅಂತ ತೋರಿಸ್ತೀನಿ. ಹೋದ್ರು ಅನ್ಸುತ್ತೆ. ಒಂದ್ಸರಿ ಚೆಕ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡ್ಬಿಡೋಣ. ಸದ್ಯ ತೊಲಗಿದ್ರು. ಯಾವುದಕ್ಕೂ ಅವ್ರ ಲಗೇಜ್ ಬ್ಯಾಗ್ನು ಆಚೆಗೆ ಹಾಕ್ಬಿಡ್ತೀನಿ. ಇದ್ದಾರೆ ಅದನ್ನೇ ನೆಪ ಮಾಡ್ಕೊಂಡು ರೂಮಿಗೆ ಬರ್ತಾರೆ. ನನ್ನ ಹಸ್ಬೆಂಡು ಅವ್ರ ಅದಕ್ಕೆ ಆ ಮಾತು ಕೇಳಿ ನನ್ನ ರೂಮಿಂದ ಆಚೆ ಹಾಕ್ಬಿಟ್ಟಿದ್ದಾರೆ. ಏನು ಮಾಡಲಿ? ಸೌಂದರ್ಯ ಮೇಡಮ್ ಹಾಕಿರೋ ಸವಾಲ್ಗೆ ನಾನು ಗೆದ್ದು ನನಗೂ ಶಕ್ತಿ ಇದೆ ಅಂತ ತೋರಿಸ್ಲೇಬೇಕು. ಇಲ್ಲಾಂದರೆ ಅವರು ನನ್ನ ಗಂಡನ ಜೊತೆ ಸೇರಿ ನನಗೆ ಕಾಲ್ ಚೆಂಡ್ ಥರ ಆಡಿಸ್ತಾರೆ. ಏನು ಮಾಡಲಿ? ಇಲ್ಲ, ನನ್ನ ಹಸ್ಬೆಂಡೇ ಬಂದು ತಮ್ಮಯ್ಯ ಒಳಗೆ ಬನ್ನಿ ಅಂತ ಹೇಳೋ ಥರ ಏನಾದರೂ ಮಾಡಬೇಕಲ್ವಾ? ಕರೆಕ್ಟ್, ಇದೇ ಸರಿ, ಹಾಗೆ ಮಾಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.